ಇನ್ನು ನಮ್ಮ ದೇಶದ 26 ಜನ ಪ್ರವಾಸಿಗರನ್ನ ಬಲಿ ಪಡೆದಂತಹ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಜಿಎಂಸಿ ಅನಂತನಾಗ್ ಆಸ್ಪತ್ರೆಗೆ ಭೇಟಿಯನ್ನು ಕೊಡಲಿರುವ ರಾಹುಲ್ ಗಾಂಧಿ ಚಿಕಿತ್ಸೆಯನ್ನು ಪಡಿತಾ ಇರುವ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸುತ್ತಾರೆ ಅಂತ ಕಾಂಗ್ರೆಸ್ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಭಯೋತ್ಪಾದಕ ದಾಳಿಯ ನಂತರ ಅಮೆರಿಕ ಭೇಟಿಯನ್ನು ಮೊಟಕುಗೊಳಿಸಿ ನಿನ್ನೆ ಭಾರತಕ್ಕೆ ವಾಪಸ್ ಆಗಿದ್ದರು ರಾಹುಲ್ ಗಾಂಧಿ. ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಹಾಗೂ ಕೇಂದ್ರ ಸರ್ಕಾರ ಕರೆದಿದ್ದಂತಹ ಸರ್ವಪಕ್ಷ ಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿ ಭಾಗಿಯಾಗಿದ್ದರು. ರಾಹುಲ್ ಗಾಂಧಿ ಅವರು ಇವತ್ತು ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳನ್ನು ಭೇಟಿ ಮಾಡ್ತಾರೆ. ಒಂದು ಕಡೆ ಮಗದೊಂದು ಕಡೆ ನಿನ್ನೆ ಅವರು ಸರ್ವಪಕ್ಷಗಳ ಸಭೆಯನ್ನು ಮೋದಿ ಕರೆದಿದ್ರು. ಅಂದರೆ ನಾವೊಬ್ಬರೇ ನಿರ್ಧಾರವನ್ನು ತಗೊಳ್ಳೋದಿಲ್ಲ, ಏಕಪಕ್ಷೀಯ ನಿರ್ಧಾರ ಅಂತ ಅನ್ನೋದು ಬೇಡ, ಎಲ್ಲರೂ ಕೂಡ ಬನ್ನಿ ಕೂತ್ ಮಾತಾಡಿಕೊಂಡು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸೋಣ ಅಂದಿದ್ರು. ಸರ್ವಪಕ್ಷಗಳು ಕೂಡ ಅದಕ್ಕೆ ಒಳ್ಳೆ ರೆಸ್ಪಾನ್ಸನ್ನು ಮಾಡಿವೆ. ನೀವೇನೇ ಕ್ರಮಕ್ಕೆ ತಗೊಂಡ್ರೂ ಕೂಡ ನಾವು ಅದಕ್ಕೆ ಒಟ್ಟಾಗಿ ನಿಂತ್ಕೊಳ್ತೀವಿ, ನಿಮ್ಗೆ ಅದಕ್ಕೆ ಅದರ ಸಪೋರ್ಟ್ ನಮ್ಮ ಕಡೆಯಿಂದ ಸಿಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಇದಾದ ನಂತರ ಪ್ರತೀಕಾರ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಜನರಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಮನೆ ಮಾಡಿತ್ತು. ಪ್ರಶ್ನೆಗಳಿತ್ತು ರಮ್ಯಾ. ಇದೀಗ ಒಂದೊಂದೇ ರಾಜತಾಂತ್ರಿಕ ವಾರ್ನ ಈಗ ಯಾರು ಆ ಉಗ್ರರಿದ್ದಾರೆ ಅವ್ರನ್ನ ಕೊಂದಾಕಿದ ತಕ್ಷಣ ಎಲ್ಲವೂ ಮುಗ್ದೋಗಲ್ಲ. ಎಲ್ಲಿ ಬಿಸಿ ಮುಟ್ಟಿಸ್ಬೇಕು, ಹೇಗೆ ಬಿಸಿ ಮುಟ್ಟಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಬೇಕು. ಅಂದರೆ ರಾಜತಾಂತ್ರಿಕ ನಿರ್ಧಾರಗಳಿಗೆ ಮುಂದಾಗ್ತಿದ್ದಾರೆ. ವೀಸಾವನ್ನ ರದ್ದು ಮಾಡೋದು, ಎಲ್ಲ ರೀತಿಯ ವೀಸಾ, ಅದು ಸಾರ್ಕ್ ಆಗಿರಲಿ, ನಾರ್ಮಲ್ ಕೊಡ್ತಾ ಇದ್ದಂತಹ ವೀಸಾ ಆಗಿರಲಿ, ಎಲ್ಲದನ್ನೂ ರದ್ದು ಮಾಡ್ತೀವಿ ಅಂದರು. ಮತ್ತೊಂದು ಕಡೆ ಇದೆಲ್ಲದಕ್ಕಿಂತ ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಸಿಂಧೂ ನದಿ ನೀರನ್ನ ಏನು ಒಪ್ಪಂದ ಮಾಡ್ಕೊಂಡಿದ್ವಿ, ಆ ಒಂದು ಒಪ್ಪಂದವನ್ನ ಮುರಿದು ಹಾಕಾಯ್ತು, ಇನ್ಯಾವುದೇ ರೀತಿಯ ನೀರಿಲ್ಲ ನಿಮ್ಮ ಕಡೆಗೆ ಅಂತ ಹೇಳಿದ್ರು. ಸುಮಾರು 3/4 ಭಾಗ 100ರಲ್ಲಿ 75% ಸಿಂಧೂ ನದಿಯ ನೀರನ್ನೇ ಒಂದು ಬೇಕಾಗಿತ್ತು ಅವರಿಗೆ, ಅದನ್ನೇ ಬಳಸ್ಕೊಳ್ತಾ ಇದ್ರು. ಅದಕ್ಕೆ ಚಟುವಟಿಕೆಗಳಿಗೂ ಕೂಡ ಇದೇ ನೀರಿನ ಆಲ್ಮೋಸ್ಟ್ 75%. ಬಟ್ ಈಗ ಅದನ್ನ ನಿಲ್ಲಿಸ್ಬಿಟ್ರೆ ಉಸಿರಾಡಕ್ಕೂ ಕೂಡ ಕಷ್ಟ, ಅಂತಹ ಪರಿಸ್ಥಿತಿಯನ್ನ ನಾವು ಗಮನಿಸಬಹುದು. ಮತ್ತೊಂದು ಕಡೆ ಈಗ ದಾಳಿ ಹೇಗಿರುತ್ತೆ, ಪ್ರತಿ ದಾಳಿ ಹೇಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಆಲ್ಮೋಸ್ಟ್ ನಾವು ಸರ್ಜಿಕಲ್ ಸ್ಟ್ರೈಕ್ ನೋಡಿದ್ವಿ, ಏರ್ ಸ್ಟ್ರೈಕ್ ನೋಡಿದ್ವಿ. ಈಗ ಯಾವ ರೀತಿಯ ಸ್ಟ್ರೈಕ್ ಮಾಡ್ತಾರೆ, ಯಾವ ರೀತಿಯ ಪೆಟ್ಟನ್ನು ಮೋದಿ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇತ್ತು. ಸೊ ಈಗೇನಾದರೂ ಜಲಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಓಡಾಡ್ತಾ ಇದೆ. ಇದೆಲ್ಲದರ ನಡುವೆ ಪಾಕ್ ಕೂಡ ನಿನ್ನೆ ಅದರ ಕುತಂತ್ರಿ ಬುದ್ಧಿನ ಮತ್ತೆ ತೋರಿಸ್ತು. ಅಲ್ಲೋಗಿ ಅವನು ಕೇಕ್ ಕಟ್ ಮಾಡ್ತಾ ಇದ್ರಂತೆ, ಸೆಲೆಬ್ರೇಷನ್ ಮಾಡ್ತಾ ಇದ್ರಂತೆ. ಇಲ್ಲಿ ಇಡೀ ದೇಶ ಕಣ್ಣೀರಲ್ಲಿ ಕೈ ತೊಳಿತಾ ಇತ್ತು. ಇದ್ರ ಬೆನ್ನಲ್ಲೇ ಅವರು ಕೂಡ ಏನೋ ಸಮರಕ್ಕೆ ಅಥವಾ ಯುದ್ಧಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಕೇಳ್ಪಟ್ವಿ. ಯಾವುದ್ಯಾವುದು ಒಪ್ಪಂದಗಳಿದೆ ನಾವು ಕೂಡ ಕಡಿತ ಮಾಡ್ಕೊಳ್ತೀವಿ ಒಂದು ಇಂಡಿಯಾ ಜೊತೆ ಅಂತಿದ್ರು. ನೋಡೋಣ ಎಲ್ಲೆಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಯಾರಿಗೆ ಇದರಿಂದ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ ಅಂತ.